ಇಂದಿನಿಂದ ಕ್ಯಾಬಿನೆಟ್ ಖಾತೆ ಹಂಚಿಕೆ ಸಂಕಷ್ಟ ಮುಗಿದಿದೆ. ನೂತನ ಸಚಿವರು ಯಾರು ಅಂತ ಹೇಳಿ ಪ್ರಮಾಣ ವಚನ ಸ್ವೀಕರಿಸಿದ ಕೆಲವು ದಿನಗಳ ಬಳಿಕ ನೂತನ ಸಚಿವರಿಗೆ ಖಾತೆಯನ್ನ ಹಂಚಿಕೆ ಮಾಡಲಾಗಿದೆ. ಹಾಗಾದ್ರೆ ಯಾರ್ಯಾರು ಸಚಿವ ಆಕಾಂಕ್ಷಿಗಳು ಯಾವ ಖಾತೆಯನ್ನ ನಿರೀಕ್ಷಿಸಿದ್ರು ಆ ಖಾತೆಯೇ ಅವರಿಗೆ ಸಿಕ್ಕಿದೆಯಾ? ಯಾರಿಗಾದ್ರೂ ಬದಲಾವಣೆ ಮಾಡಲಾಗಿದೆಯಾ? ಅಸಮಾಧಾನ ಇದೆಯಾ? ಯಾವ ರೀತಿಯಾಗಿ ಅಧಿವೇಶನಕ್ಕೆ ಸಿಎಂ ಟೀಮ್ ಫುಲ್ ರೆಡಿ ಆಗಿದೆ ಅನ್ನೋದನ್ನ ನೋಡೋಣ ಈ ವರದಿಯಲ್ಲಿ. ಕೊನೆಗೂ ಹಂಚಿಕೆಯಾಯಿತು ಖಾತೆ. ಯಾರ್ಯಾರಿಗೆ ಪ್ರಬಲ ಖಾತೆ? ಸಚಿವರಿಗೆ ಸಮಾಧಾನ ತಂತ ಹೈ ನಿರ್ಧಾರ. ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ಬಳಿಕ ಅಸಮಾಧಾನ ಭುಗಿಲೆದ್ದಿತ್ತು. ಒಂದು ಕಡೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಶಾಸಕರು ಆಕ್ರೋಶ ಹೊರಹಾಕಿದ್ರು. ಶಾಸಕರ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ರು, ರಸ್ತೆ ತಡೆದಿದ್ರು, ಟೈರ್ಗೆ ಬೆಂಕಿ ಹಚ್ಚಿದ್ರು. ಹೈಕಮಾಂಡ್ ಏನೂ ಬದಲಾವಣೆ ಮಾಡಲ್ಲ, ಕ್ಯಾಬಿನೆಟ್ ಫಿಕ್ಸ್ ಆಗಿದೆ ಅಂತ ಗೊತ್ತಿದ್ರು ಪ್ರತಿದಿನ ಆವೇಶ ಹೊರಹಾಕಿದ್ರು. ಈ ನಡುವೆ ಸಚಿವ ಸ್ಥಾನ ಪಡೆದುಕೊಂಡಿದ್ದವರು ಕೂಡ ಕೋಪ ಹೊರಹಾಕಿದ್ರು. ನನಗೆ ಆ ಖಾತೆ ಈ ಖಾತೆ ಬೇಕು, ನಾನು ಏನೇನೋ ಪ್ಲಾನ್ ಮಾಡಿಕೊಂಡಿದ್ದೆ ಅಂತ ಸಚಿವರುಗಳು ಕೂಡ ಅಸಮಾಧಾನ ತೋರಿಸಿದ್ರು. ಈ ಎಲ್ಲ ಅಸಮಾಧಾನದ ನಡುವೆ ಕೊನೆಗೂ ಇದೀಗ ಸಚಿವರಿಗೆ ಖಾತೆ ಹಂಚಿಕೆಯಾಗಿದೆ. ಕಳೆದ ಕೆಲವು ದಿನಗಳಿಂದ ತೀವ್ರ ಕುತೂಹಲ ಮೂಡಿಸಿದ್ದ ಸಚಿವ ಸಂಪುಟದ ಖಾತೆ ಹಂಚಿಕೆ ಪ್ರಕ್ರಿಯೆಗೆ ಕೊನೆಗೂ ಮುಕ್ತಿ ಸಿಕ್ಕಿದೆ. ಕಳೆದ ಆಗಸ್ಟ್ 3ರಂದು ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದ ನಾಯಕರಿಗೆ ಖಾತೆ ಹಂಚಿಕೆ ಮಾಡದೇ ಇರುವುದು ಆಡಳಿತಾರೂಢ ಪಕ್ಷದಲ್ಲಿ ಹಾಗೂ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಚರ್ಚೆಗೆ ಗ್ರಾಸವಾಗಿತ್ತು. ಖಾತೆ ಹಂಚಿಕೆಗಾಗಿ ಸಚಿವ ಆಕಾಂಕ್ಷಿಗಳು ಹಾಗೂ ಹಿರಿಯ ನಾಯಕರು ಕಸರತ್ತು ನಡೆಸಿದ್ರು. ದೆಹಲಿ ಮಟ್ಟದ ಸಭೆಗಳು ಹಾಗೂ ಮುಖ್ಯಮಂತ್ರಿ ಜೊತೆ ಸುದೀರ್ಘ ಚರ್ಚೆ ನಡೆಸಲಾಗಿತ್ತು. ಈಗ ಪ್ರಮುಖ ಇಲಾಖೆಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರಿಗೆ ಖಾತೆಗಳನ್ನು ಹಂಚಿಕೆ ಮಾಡಿ ಜವಾಬ್ದಾರಿ ಕೊಟ್ಟಿದ್ದಾರೆ. ಅನುಭವ ಹಾಗೂ ಪ್ರಾದೇಶಿಕ ಸಮತೋಲನವನ್ನ ಆಧರಿಸಿ ನಾಯಕರಿಗೆ ಕೆಲಸ ಮಾಡೋಕೆ ಪವರ್ ಹಂಚಿದ್ದಾರೆ. ಅಳೆದು ತೂಗಿ ಯಾರಿಗೆ ಯಾವ ಖಾತೆ ಕೊಟ್ರೆ ಸರಿ, ಯಾರಿಗೆ ಯಾವ ಶಕ್ತಿ ಇದೆ ಅಂತ ಲೆಕ್ಕಾಚಾರ ಹಾಕಿ ಖಾತೆ ಹಂಚಲಾಗಿದೆ. ಖಾತೆ ಹಂಚಿಕೆಗೂ ಮುನ್ನ ಲಿಸ್ಟ್ ಮಾಡಿ ಆ ಲಿಸ್ಟನ್ನು ಲೋಕಭವನಕ್ಕೆ ಕಳುಹಿಸಲಾಗಿತ್ತು. ಲೋಕಭವನದಲ್ಲಿ ರಾಜ್ಯಪಾಲರು ಸಚಿವರ ಲಿಸ್ಟ್ಗೆ ಅನುಮೋದನೆ ನೀಡಿದ್ರು. ರಾಜ್ಯಪಾಲರು ಲಿಸ್ಟ್ಗೆ ಅನುಮೋದನೆ ಏನೋ ಕೊಟ್ಟಿದ್ರು, ಆದ್ರೆ ಲಿಸ್ಟ್ನಲ್ಲಿ ಶಾಕಿಂಗ್ ವಿಷಯ ಕಾದಿತ್ತು. ಇದೇ ಖಾತೆ ಸಿಗುತ್ತೆ ಅಂತ ಲೆಕ್ಕಾಚಾರ ಹಾಕ್ಕೊಂಡು ಕಾಯುತ್ತಿದ್ದ ಸಚಿವರ ತಲೆ ಗಿರಗಿರ ಎಂದಿತ್ತು. ಕೆಲವರಿಗೆ ಖಾತೆ ಬದಲಾವಣೆಯ ಶಾಕ್ ಸಿಕ್ಕಿತ್ತು. ಆ ಖಾತೆ ಹಿಂದಿನ ಖ್ಯಾತೆಯನ್ನ ತೋರಿಸ್ತೀವಿ. ಅದಕ್ಕೂ ಮುನ್ನ ಯಾರಿಗೆಲ್ಲ ಯಾವ್ಯಾವ ಖಾತೆ ಸಿಕ್ತು ಅನ್ನೋದನ್ನ ಮೊದಲು ನೋಡಿಬಿಡೋಣ. ಜಮೀರ್ ಅಹ್ಮದ್ ವಸತಿ, ರಾಮಲಿಂಗಾರೆಡ್ಡಿ ಅರಣ್ಯ, ಲಕ್ಷ್ಮಣ ಸವದಿ ಸಹಕಾರ, ರುದ್ರಪ್ಪ ಲಮಾಣಿ ಸಕ್ಕರೆ ಮತ್ತು ಜವಳಿ, ಕೆಎಚ್ ಮುನಿಯಪ್ಪ ಸಮಾಜ ಕಲ್ಯಾಣ, ಶಿವರಾಜ್ ತಂಗಡಗಿ ಹಿಂದುಳಿದ ವರ್ಗ ಕನ್ನಡ ಮತ್ತು ಸಂಸ್ಕೃತಿ, ಯುಟಿ ಖಾದರ್ ಆರೋಗ್ಯ ಅಲ್ಪಸಂಖ್ಯಾತರ ಕಲ್ಯಾಣ, ಟಿ ರಘುಮೂರ್ತಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ, ಅಜಯ್ ಸಿಂಗ್ ಸಣ್ಣ ನೀರಾವರಿ ಮತ್ತೆ ವಿಜ್ಞಾನ ತಂತ್ರಜ್ಞಾನ, ಚಲುವರಾಯ್ ಸ್ವಾಮಿ ಜಲಸಂಪನ್ಮೂಲ, ಮಧು ಬಂಗಾರಪ್ಪ ಪ್ರಾಥಮಿಕ ಮತ್ತೆ ಪ್ರೌಢ ಶಿಕ್ಷಣ, ಬಸವರಾಜ ರಾಯರೆಡ್ಡಿ ಉನ್ನತ ಶಿಕ್ಷಣ ಇಲಾಖೆ, ಶಿವಲಿಂಗೇಗೌಡ ಅಬಕಾರಿ ಖಾತೆ, ಪುಟ್ರಂಗ್ ಶೆಟ್ಟಿ ಪಶುಸಂಗೋಪನೆ ರೇಷ್ಮೆ, ವಿಜಯಾನಂದ ಕಾಶಪ್ಪನವರ್ ಸಣ್ಣ ಕೈಗಾರಿಕೆ, ಸಂತೋಷ್ ಲಾಡ್ ಕಾರ್ಮಿಕ, ಬಸವಂತಪ್ಪ ಮುಜರಾಯಿ ಮೀನುಗಾರಿಕೆ ಬಂದರು ಒಳನಾಡು, ಎಸ್ಎಸ್ ಮಲ್ಲಿಕಾರ್ಜುನ ಗಣಿ ಮತ್ತು ತೋಟಗಾರಿಕೆ, ರಿಜ್ವಾನ್ ಅರ್ಷದ್ ಆಹಾರ ಮತ್ತು ನಾಗರಿಕ ಸರಬರಾಜು, ನರೇಂದ್ರ ಸ್ವಾಮಿ ಕೃಷಿ, ಎಚ್ಸಿ ಬಾಲಕೃಷ್ಣ ಪೌರಾಡಳಿತ ಹಾಗೂ ಸಚಿವ ನಾಗೇಂದ್ರ ಅವರಿಗೆ ಯೋಜನೆ ಮತ್ತೆ ಸಾಂಖ್ಯಿಕ ಖಾತೆ ನೀಡಲಾಗಿದೆ. ಕೇಳಿಲ್ಲ ಯಾರ್ಯಾರಿಗೆ ಯಾವ ಖಾತೆ ಕೊಟ್ಟರೆ ಸರಿ ಆಗುತ್ತೆ ಅನ್ನುವಂಥದ್ದು ಆಲೋಚನೆ ಮಾಡ್ಕೊಂಡು ಇವತ್ತು ಸಹಕಾರಿ ಖಾತೆ ಕೊಟ್ಟಿದ್ದಾನೆ. ನಾನು ಈ ಕೋಆಪರೇಟಿವ್ ಮೂಮೆಂಟಿಂದನೇ ರಾಜಕಾರಣಕ್ಕೆ ಬಂದಿರ್ತಕ್ಕಂಥದ್ದು. ಹೀಗಾಗಿ ನನಗೇನು ಅದರದ್ದು ಕಠಿಣ ಅಂತ ಅನಿಸಿ ಸುಲಭವಾಗಿ ಅದು ಕೆಲಸ ಮಾಡ್ತೀನಿ. ಹಿಂದೆ ಕೂಡ ಸಹಕಾರಿ ಖಾತೆ ನಿಭಾಯಿಸಿರೋ ಅನುಭವ ಇದೆ ಹಿಂದೆ ಮಾಡಿದ್ದೀನಿ. ಮತ್ತೆ ಅದನ್ನೇ ಹಂಚಿದ್ರೆ ಹೆಂಗಿದೆ? ಒಟ್ಟಾರೆ ಸಹಕಾರಿ ಇಲಾಖೆ ಒಳ್ಳೆ ಕೆಲಸ ಆಗಲಿ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ನನ್ನನ್ನು ಮಾಡಿದ್ದಾರೆ. ಅವ್ರ ನಿರೀಕ್ಷೆ ಹುಷಿ ಆಗಲಾರ್ದಂಗೆ ಕೆಲಸ ಮಾಡಿದ್ದಾರೆ. ಕೊನೆಗೂ ಬಯಸಿದ ಖಾತೆ ಪಡೆದ ಮುನಿಯಪ್ಪ. ಖಾತೆ ಹಂಚಿಕೆ ವಿಷಯ ಹೊರಬಂದಿದ್ದೇ ತಡ ಸಚಿವ ಕೆಎಚ್ ಮುನಿಯಪ್ಪ ಸಮಾಜ ಕಲ್ಯಾಣ ಇಲಾಖೆ ಬೇಕು ಅಂತ ಕೇಳಿದ್ರು. ನನಗೆ ಬೇರೆ ಯಾವ ಖಾತೆನೂ ಬೇಡ, ಸಮಾಜ ಕಲ್ಯಾಣ ಖಾತೆಯೇ ಬೇಕು ಅಂತ ಪಟ್ಟು ಹಿಡಿದಿದ್ರು. ಈ ಹಿಂದೆ ಆಹಾರ ಇಲಾಖೆ ಕೊಡ್ತಿದ್ದಂತೆ ಮುನಿಯಪ್ಪ ಮುನಿಸ್ಕೊಂಡಿದ್ರು. ಈಗ ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ಕೆಎಚ್ ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಕೊಡಲಾಗಿದೆ. ಒಬ್ಬ ಸೀನಿಯರ್ ಲೀಡರ್ ಇದ್ದಾರೆ. ಈ ಸಮಾಜ ಕಲ್ಯಾಣ ಕೊಟ್ಟರೆ ಸಮಾಜದಲ್ಲಿ 101 ಜಾತಿಗಳಿವೆ, ಅವೆಲ್ಲರಿಗೂ ಕೂಡ ನ್ಯಾಯ ದೊರಕಿಸಬೇಕು ಅಂತೇಳಿ ಅವರು ಕೊಟ್ಟಿದ್ದಾರೆ. ನಾನು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ
ಪರಮೇಶ್ವರ್ ಅವರು ಮತ್ತು ಪ್ರಿಯಾಂಕ ಖರ್ಗೆ ಮತ್ತು ಶಿವರಾಜ್ ತಂಗಡಗಿ, ರುದ್ರಪ್ಪ ಲಂಬಾಣಿ, ನರೇಂದ್ರ ಸ್ವಾಮಿ ನಾವೆಲ್ಲ ಒಟ್ಟಿಗೆ ಕುಂತು ಸಮಾಜದ ಎಲ್ಲ ಮಂತ್ರಿಗಳು ಒಟ್ಟಿಗೆ ಕುಂತು ಯಾವ ರೀತಿ ಮಾಡಬೇಕು, ಅಭಿವೃದ್ಧಿ ಕೆಲಸಗಳು ಹೇಗೆ ಮಾಡಬೇಕು, ಸ್ಕೀಮ್ಸ್ ಹೇಗೆ ಮಾಡಬೇಕು ಅನ್ನೋದನ್ನ ನಾವೆಲ್ಲ ಕುಂತು ಮಾತಾಡಿ ಮುಖ್ಯಮಂತ್ರಿಗಳ ಮುಂದೆ ತಂದು ಅವರ ಅನುಮತಿಯನ್ನು ಪಡೆದು ಒಂದು ಹೊಸ ಚಿಂತನೆಯನ್ನು ಮಾಡಿದ್ವಿ. ಕೊನೆ ಕ್ಷಣದಲ್ಲಿ ಅದಲು ಬದಲಾದ ಖಾತೆ. ಸಚಿವ ಸಂಪುಟದ ಖಾತೆ ಹಂಚಿಕೆ ವೇಳೆ ತಮಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಗಲಿಲ್ಲ ಅಂತ ರಾಮಲಿಂಗಾರೆಡ್ಡಿ ಅಸಮಾಧಾನ ಹೊರಹಾಕಿದ್ರು. ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಕೋಪ ಹೊರಹಾಕಿದ್ರು. ನಂತರ ಹೈಕಮಾಂಡ್ ಮತ್ತು ನಾಯಕರೊಂದಿಗೆ ನಡೆದ ಮಾತುಕತೆಯ ಬಳಿಕ ರಾಜೀನಾಮೆ ನಿರ್ಧಾರವನ್ನ ಹಿಂಪಡೆದಿದ್ರು. ಈಗ ಕೊನೆ ಕ್ಷಣದಲ್ಲಿ ಇನ್ನೇನು ಸಚಿವರ ಖಾತೆ ಲಿಸ್ಟ್ ರಿಲೀಸ್ ಮಾಡಬೇಕು ಎನ್ನುವಷ್ಟರಲ್ಲಿ ಖಾತೆ ಅದಲು ಬದಲು ಮಾಡಲಾಗಿದೆ. ಡಿಕೆ ಸಂಪುಟದಲ್ಲಿ ನೀಡಲಾಗಿದ್ದ ಜಲಸಂಪನ್ಮೂಲ ಖಾತೆ ಬದಲಾಗಿ ಈಗ ಅರಣ್ಯ, ಪರಿಸರ, ವಿಜ್ಞಾನ ಇಲಾಖೆ ನೀಡಲಾಗಿದೆ. ಇದೇ ರೀತಿ ಚಲುವರಾಯಸ್ವಾಮಿ ಅವರಿಗೆ ಕೃಷಿ ಬದಲಾಗಿ ಜಲಸಂಪನ್ಮೂಲ ಖಾತೆ ಕೊಡಲಾಗಿದೆ. ಇದೇ ರೀತಿ ಯುಟಿ ಖಾದರ್ಗೆ ಹೆಚ್ಚುವರಿಯಾಗಿ ಅಲ್ಪಸಂಖ್ಯಾತ ಮತ್ತು ವಕ್ಫ್ ಖಾತೆ ಹಂಚಲಾಗಿದೆ. ಏನ್ ಕೊಟ್ರೇನೋ ಹ್ಯಾಪಿನೇ, ಬಟ್ ಇದು ಕೊಟ್ಟಿದ್ದಕ್ಕೆ ಇನ್ನೂ ಜಾಸ್ತಿ ಹ್ಯಾಪಿ. ಬಿಕಾಸ್ ಆಸೆ ಇತ್ತು, ಯಾಕಂದ್ರೆ ಇದ್ರಲ್ಲಿ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ. ಸೊ ಇನ್ನು ಕೆಲಸ ಕಾರ್ಯಗಳು ಏನೇನಿತ್ತು ಅದನ್ನೆಲ್ಲ ಮುಂದುವರಿಸ್ಕೊಂಡು ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡಿದ್ವಿ. ಆ ಕಾನ್ಫಿಡೆನ್ಸ್ನ ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ. ಐ ಥಿಂಕ್ ಫಾಸ್ಟ್ ಆಗಿ ನಾವು ಮಾಡ್ಕೊಂಡು ಮಹಿಳಾ ಶಾಸಕಿಗೆ ಸಿಗಲಿದೆ ಮಂತ್ರಿ ಭಾಗ್ಯ. ಆಗಸ್ಟ್ 13ರಿಂದ ಅಧಿವೇಶನ ನಡೆಯಲಿದೆ. ಹೀಗಾಗಿ ಖಾತೆ ಹಂಚಿಕೆ ಮಾಡಲೇಬೇಕಿತ್ತು. ಕೊನೆಗೂ ಖಾತೆ ಹಂಚಿಕೆ ಮಾಡಲಾಗಿದೆ. ಇಷ್ಟೇ ಅಲ್ಲ, ಅಧಿವೇಶನ ಮುಗಿದ ಬಳಿಕ ಮಹಿಳಾ ಶಾಸಕಿಗೆ ಮಂತ್ರಿ ಭಾಗ್ಯ ನೀಡುವ ಸಾಧ್ಯತೆ ಇದೆ. ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಖಾತೆ ಹಂಚಿಕೆಯಾಗಿಲ್ಲ. ಆ ಖಾತೆಯನ್ನ ಸಿಎಂ ತಮ್ಮ ಬಳಿ ಇಟ್ಕೊಂಡಿದ್ದಾರೆ. ಈ ಮೂಲಕ ಆ ಖಾತೆಯನ್ನ ಮಹಿಳಾ ಶಾಸಕಿಯೊಬ್ಬರಿಗೆ ಕೊಡೋ ಸಾಧ್ಯತೆ ಇದೆ. ಹಾಗಾದ್ರೆ ರೇಸ್ನಲ್ಲಿರೋ ಮಹಿಳಾ ಶಾಸಕಿಯರು ಯಾರು ಅನ್ನೋದನ್ನ ನೋಡೋದಾದ್ರೆ, ಹಂಚಿಕೆಯಾಗದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪಡೆದುಕೊಳ್ಳೋಕೆ ಶಾಸಕಿಯರ ಪೈಪೋಟಿ ಜೋರಾಗಿದೆ. ಆರತಿ ಕೃಷ್ಣ, ನಯನ ಮೋಟಮ್ಮ ಮಧ್ಯೆ ಪೈಪೋಟಿ ನಡೆಯುತ್ತಿದೆ. ಇದರ ಜೊತೆಗೆ ರೇಸ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್, ಗಾಯತ್ರಿ ಶಾಂತೇಗೌಡ, ಉಮಾಶ್ರೀ ಕೂಡ ಇದ್ದಾರೆ. ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ನಯನ ಮೋಟಮ್ಮ ಭೇಟಿಯಾಗಿದ್ದು ದಲಿತ ಮಹಿಳೆಗೆ ಅವಕಾಶ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ. ಇತ್ತ ಹಣಕಾಸು, ಸಂಪುಟ ವ್ಯವಹಾರಗಳು, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ, ಗುಪ್ತಚರ, ಮಾಹಿತಿ, ಕಾನೂನು ಮತ್ತು ಮಾನವ ಹಕ್ಕುಗಳು, ಸಂಸದೀಯ ವ್ಯವಹಾರಗಳು, ಕೃಷಿ ಮಾರುಕಟ್ಟೆ, ನಗರ ಮತ್ತು ಗ್ರಾಮಾಂತರ ಯೋಜನೆ, ಬಿಡಿಎ ಮತ್ತು ಬಿಎಂಆರ್ಡಿಎ ವ್ಯಾಪ್ತಿಯ ನಗರ ಸ್ಥಳೀಯ ಸಂಸ್ಥೆಗಳು ಸಿಎಂ ಅವರ ಬಳಿಯೇ ಉಳಿಸಿಕೊಂಡಿದ್ದಾರೆ. ಇನ್ನು ಖಾತೆ ಹಂಚಿಕೆ ಸಮಯದಲ್ಲೇ ಸಿಎಂ ಡಿಕೆ ಶಿವಕುಮಾರ್ ಸಖತ್ ಪ್ಲಾನ್ ಮಾಡಿದ್ರು. ಖಾತೆ ಬಗ್ಗೆ ಸುಳಿವು ಕೊಟ್ಟು ಅಸಮಾಧಾನ ಸ್ಫೋಟವಾಗದಂತೆ ನೋಡಿಕೊಳ್ಳೋಕೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಚಿವರ ಸಭೆ ನಡೆಸಿದ್ರು. ಖಾತೆ ಬಗ್ಗೆ ಸಚಿವರಿಗೆ ಮಾಹಿತಿ ಕೊಟ್ಟಿದ್ರು. ಇಷ್ಟೇ ಅಲ್ಲ, ಅಧಿವೇಶನದಲ್ಲಿ ಎಲ್ಲರೂ ಒಗ್ಗಟ್ಟು ಪ್ರದರ್ಶನ ಮಾಡಬೇಕು, ವಿಪಕ್ಷಕ್ಕೆ ಖಡಕ್ ಉತ್ತರ ಕೊಡಬೇಕು ಅಂತ ಸಚಿವರಿಗೆ ಸಿಎಂ